ಹತ್ಯೆಗೆ ಯತ್ನವನ್ನ ಮಾಡಲಾಗಿದೆ. ಚಾಕುವಿನಿಂದ ಇರಿಯೋದಕ್ಕೆ ಪ್ರಯತ್ನವನ್ನ ಮಾಡಲಾಗಿದ್ದು, ರಾಜಕೀಯ ಕಾರಣಕ್ಕೆ ಕೃತ್ಯವನ್ನ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಚಾಕುವಿನಿಂದ ಇರಿಯೋದಕ್ಕೆ ಶಾಸಕ ಭೈರತಿ ಸುರೇಶ್ ಹತ್ಯೆಯನ್ನ ಮಾಡಲಾಗಿದೆ. ಚಾಕುವಿನಿಂದ ಇರಿಯೋದಕ್ಕೆ ಅಲ್ಲಿ ಪ್ರಯತ್ನವನ್ನ ಕೂಡ ಮಾಡಲಾಗಿದೆ. ರಾಜಕೀಯ ಕಾರಣಕ್ಕೆ ಕೃತ್ಯ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗಿದ್ದು, ಈಗಾಗಲೇ ವಿಫಲ ಯತ್ನ ಆಗಿದೆ. ಸಿದ್ದರಾಮಯ್ಯ ಪರಮಾಪ್ತ ಶಾಸಕ ಭೈರತಿ ಸುರೇಶ್ ಹತ್ಯೆಗೆ ಯತ್ನವನ್ನ ಮಾಡಲಾಗಿದೆ. ಚಾಕುವಿನಿಂದ ಇರಿಯೋದಕ್ಕೆ ಪ್ರಯತ್ನವನ್ನ ಪಡಲಾಗಿದೆ. ರಾಜಕೀಯ ಕಾರಣಕ್ಕೆ ಈ ಒಂದು ಪ್ರಯತ್ನವನ್ನ ಮಾಡಲಾಗಿದೆ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗಿದ್ದು, ಸಿದ್ದರಾಮಯ್ಯ ಪರಮಾಪ್ತರಾಗಿದ್ದಾರೆ ಶಾಸಕ ಭೈರತಿ ಸುರೇಶ್. ಭೈರತಿ ಸುರೇಶ್ ಹತ್ಯೆಗೆ ಯತ್ನವನ್ನ ನಡೆಸಲಾಗಿದೆ. ಚಾಕುವಿನಿಂದ ಇರಿಯೋದಕ್ಕೆ ಅಲ್ಲಿ ಪ್ರಯತ್ನವನ್ನ ಮಾಡಲಾಗಿದ್ದು, ರಾಜಕೀಯ ಕಾರಣಕ್ಕೆ ಕೃತ್ಯ ನಡೆಸಿದ್ದಾರೆ ಅನ್ನುವ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಸಿದ್ದರಾಮಯ್ಯ ಪರಮಾಪ್ತ ಶಾಸಕರು ಕೂಡ ಹೌದು ಭೈರತಿ ಸುರೇಶ್. ಕೊತ್ತನೂರು ಪೊಲೀಸರು ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಭೈರತಿ ಗ್ರಾಮದ ವ್ಯಕ್ತಿಯೋರ್ವ ಈ ಹತ್ಯೆಗೆ ಪ್ರಯತ್ನವನ್ನ ಮಾಡಿದ್ದಾರೆ. ಭೈರತಿ ಗ್ರಾಮದಲ್ಲಿ ಸುರೇಶ್ ಹತ್ಯೆಗೆ ಪ್ರಯತ್ನವನ್ನ ಮಾಡಲಾಗಿದ್ದು, ಈಗಾಗಲೇ ಭೈರತಿ ಗ್ರಾಮದಲ್ಲಿ ಸುರೇಶ್ ಹತ್ಯೆಗೆ ಯತ್ನವನ್ನ ಮಾಡಲಾಗಿದೆ. ಭೈರತಿ ಗ್ರಾಮದಲ್ಲಿ ಸುರೇಶ್ ಹತ್ಯೆಗೆ ಪ್ರಯತ್ನವನ್ನ ಮಾಡಲಾಗಿದೆ. ಭೈರತಿ ಗ್ರಾಮದ ವ್ಯಕ್ತಿಯೊಬ್ಬ ಈ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅಂತ ಹೇಳಲಾಗಿದ್ದು, ಗಾಯಗೊಂಡ ಭೈರತಿ ಸುರೇಶ್ ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ. ಈಗಾಗಲೇ ಭೈರತಿ ಗ್ರಾಮದಲ್ಲಿ ಈ ರೀತಿಯಂತಹ ಒಂದು ಪ್ರಯತ್ನವನ್ನ ಮಾಡಲಾಗಿದೆ. ಏನೋ ರಾಜಕೀಯ ಕಾರಣಕ್ಕೆ ಈ ಕೃತ್ಯವನ್ನ ಎಸಗಲಾಗಿದೆ ಅನ್ನುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಭೈರತಿ ಹತ್ಯೆಗೆ ವಿಫಲ ಯತ್ನವನ್ನ ಆತ ಮಾಡಿದ್ದು, ಸಿದ್ದರಾಮಯ್ಯ ಅವರ ಪರಮಾಪ್ತ ಶಾಸಕ ಕೂಡ ಹೌದು ಭೈರತಿ ಸುರೇಶ್ ಅವರು. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಎಷ್ಟು ಹೊತ್ತಿಗೆ ನಡೆದಿರುವಂತಹ ಘಟನೆ, ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಪ್ರಯತ್ನಕ್ಕೆ ಆತ ಕೈ ಹಾಕಿದ್ದ ಅನ್ನೋದು? ಖಂಡಿತ ಸಜನ್, ಏನು ಬೆಂಗಳೂರಿನ ಕೊತ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಏನು ಹೆಬ್ಬಾಳ ಶಾಸಕ ಭೈರತಿ ಸುರೇಶ್ ಮೇಲೆ ಹಲ್ಲೆ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು, ಹತ್ಯೆಗೆ ವಿಫಲ ಯತ್ನ ನಡೆದಿರ್ತಕ್ಕಂಥ ಘಟನೆ ನಡೆದಿದೆ. ಘಟನಾ ಸ್ಥಳಕ್ಕೆ ಈಗ ಕೊತ್ನೂರು ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೆ ಆತ ಯಾರು ಒಬ್ಬ ವ್ಯಕ್ತಿ ಏನು ಆತ ಚಾಕುವನ್ನ ತೆಗೆದುಕೊಂಡ್ಬಂದು ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಅಲ್ಲೇ ಇದ್ದಂತಹ ಬೆಂಬಲಿಗರು ಆತನನ್ನ ಹಿಡ್ಕೊಂಡು ಪೊಲೀಸರಿಗೆ ಸದ್ಯ ಒಪ್ಪಿಸಿರ್ತಕ್ಕಂಥದ್ದು. ಏನು ಭೈರತಿ ಸುರೇಶ್ ಏನಿದ್ದಾರೆ, ಸುರೇಶ್ ಇತ್ತೀಚೆಗೆ ಸಾಕಷ್ಟು ಹೋರಾಟ ನಡೆಸ್ತಾ ಇದ್ರು. ಹೊಸಕೋಟೆಯಲ್ಲಿ ತಮ್ಮ ಪತ್ನಿಯನ್ನ ನಿಲ್ಲಿಸೋದಕ್ಕೆ ಕೂಡ ತಯಾರಿ ನಡೆಸ್ತಾ ಇದ್ರು. MTB ವಿರುದ್ಧ ಅವರ ಪತ್ನಿಯನ್ನ ಕಣಕ್ಕಿಳಿಸೋದಕ್ಕೆ ತಯಾರಿ ನಡೆಸಿದ್ರು. ರಾಜಕೀಯ ವೈಷಮ್ಯ ಹಿನ್ನೆಲೆಯಲ್ಲಿ ಹತ್ಯೆಗೆ ವಿಫಲ ಯತ್ನ ನಡೆದಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಪೊಲೀಸರು ಕೂಡ ಕೊತ್ನೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾರು ಆ ವ್ಯಕ್ತಿ, ಯಾಕೆ ಹತ್ಯೆ ಮಾಡೋದಕ್ಕೆ ಬಂದಿದ್ದ ಅನ್ನೋದ್ರ ಬಗ್ಗೆನೂ ಸಹ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಭೈರತಿ ಸುರೇಶ್ ಇತ್ತೀಚೆಗೆ ಸಾಕಷ್ಟು MTB ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ರಾಜಕೀಯವಾಗಿ ಸಾಕಷ್ಟು ಬಚ್ಚ ಅಂತ ಹೇಳಿ MTB ಕೂಡ ಆತದ ಮೇಲೆ ವಾಗ್ದಾಳಿ ನಡೆಸಿದ್ರು. ಇದಕ್ಕೆಲ್ಲ ಪ್ರತಿಕ್ರಿಯೆ ನೀಡಿದಂತಹ ಭೈರತಿ ಸುರೇಶ್ ಕೂಡ ಸಾಕಷ್ಟು ವಾಗ್ದಾಳಿ ನಡೆಸಿದ್ರು. ಈ ಮಧ್ಯೆ ರಾಜಕೀಯ ವೈಷಮ್ಯ ಹಿನ್ನೆಲೆಯಲ್ಲೇ ಸಹ ವ್ಯಕ್ತಿ ಅಲ್ಲಿ ಮನೆ ಬಳಿನೇ ಸಹ ಮಾತನಾಡೋದಕ್ಕೆ ಬಂದಾಗ ಚಾಕುವನ್ನ ಎತ್ಕೊಂಡ್ಬಂದು ಅವ್ರ ಮೇಲೆ ಹಲ್ಲೆ ನಡೆಸೋದಕ್ಕೆ ಮುಂದಾಗ್ತಾರೆ.
ಸದ್ಯ ಬೈರತಿ ಸುರೇಶ್ ಬಚಾವ್ ಆಗಿರ್ತಕ್ಕಂಥದ್ದು. ಬೈರತಿ ಗ್ರಾಮದಲ್ಲೇ ಸಹ ಈ ಘಟನೆ ನಡೆದಿದೆ. ಬೈರತಿ ಗ್ರಾಮದಲ್ಲೇ ಸಹ ಅವ್ರದ್ದು ಸ್ವಂತ ಮನೆ ಇದೆ, ಅಲ್ಲೇ ಒಂದು ಕಚೇರಿ ಇದೆ. ಆ ಕಚೇರಿ ಮುಂದೆನೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಸದ್ಯ ಬೈರತಿ ಸುರೇಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ತಮ್ಮ ಪತ್ನಿ ಆಕಾಂಕ್ಷಿ ಆಗಿದ್ರು. ಹೀಗಾಗಿ KRF ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರ ಕೂಡ ಈಗ್ಲಿಂದಲೇ ಪ್ರಾರಂಭಿಸಿದ್ರು. ಈ ಹಿನ್ನೆಲೆಯಲ್ಲಿ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ರಾಜಕೀಯ ದ್ವೇಷ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳಲಾಗ್ತದೆ. ಸದ್ಯ ಪ್ರಾಣಾಪಾಯದಿಂದ ಬೈರತಿ ಸುರೇಶ್ ಸ್ವಲ್ಪದ್ರಲ್ಲೇ ಸಹ ಬಚಾವಾಗಿದ್ದಾರೆ. ಕೊತ್ತೂರು ಪೊಲೀಸರು ಮತ್ತೆ DCP ಭೀಮಶಂಕರ್ ಗುಳೇದು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೆ ಆ ಸ್ಥಳೀಯರೇನಿದ್ದಾರೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಂತಹ ಬೈರತಿ ಸುರೇಶ್ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಂತಹ ವ್ಯಕ್ತಿಯನ್ನ ಸ್ಥಳೀಯರು ಕೂಡ ಈಗ ಹಿಡಿದು ಆತನಿಗೂ ಕೂಡ ಥಳಿಸಿರ್ತಕ್ಕಂಥದ್ದು. ಥಳಿಸಿ ಆತನನ್ನ ಈಗ ಪೊಲೀಸ್ಗೆ ಒಪ್ಪಿದ್ದಾರೆ. ಅಂದ್ರೆ ಈಗಾಗಲೇ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ, ಸೊ ಆತನನ್ನ ಈಗ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಸೊ ಏನಾದ್ರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ ಆತ ಯಾರು ಏನು ಅನ್ನೋದ್ರ ಬಗ್ಗೆ ಅಂತ? ಕೊತ್ತೂರು ಪೊಲೀಸರು ಈಗ ತಾನೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿ ಆತನನ್ನ ವಶಕ್ಕೆ ಪಡೆದು ಅಲ್ಲಿ ಬೈರತಿ ಬೆಂಬಲಿಗರೇನಿದ್ರು, ಬೈರತಿ ಸುರೇಶ್ ಬೆಂಬಲಿಗರು ಆತನನ್ನ ಹಿಡಿದು ಥಳಿಸಿದ್ದಾರೆ. ನಂತರ ಆತನನ್ನ ಪೊಲೀಸರಿಗೆ ಒಪ್ಪಿರ್ತಕ್ಕಂಥದ್ದು. ಆತ ಯಾರು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಯಾಕೆ ಆತ ಈ ಚಾಕುವಿನಿಂದ ಬೈರತಿ ಸುರೇಶ್ಗೆ ಇಳಿಯೋದಕ್ಕೆ ಬಂದಿದ್ದ, ಏನ್ ದ್ವೇಷ ಇಟ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಕಲೆ ಆಗ್ತಾ ಇದೆ. ಶಿವು ಎಂಬಾತ ವಿಫಲ ಯತ್ನ ಮಾಡಿದಾನೆ ಹತ್ಯೆ ಮಾಡೋದಕ್ಕೆ ಬೈರತಿ ಸುರೇಶ್ ಅನ್ನೋದನ್ನ ಈಗ ಪ್ರಾಥಮಿಕ ವರದಿಯಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆತ ಯಾಕೆ ಬಂದಿದ್ದ, ಅಲ್ಲಿ ಏನ್ ಮಾಡ್ತಾ ಇದ್ದ, ಮತ್ತೆ ಯಾಕೆ ಬೈರತಿ ಸುರೇಶ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾದ ಅನ್ನೋದ್ರ ಬಗ್ಗೆನೂ ಸಹ ಈಗ ತನಿಖೆ ನಡೀತಾ ಇದೆ. ಕೊತ್ತನೂರು ಪೊಲೀಸ್ ಏನಿದ್ದಾರೆ ಅವರು ಆತನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ನವಿತಾ, ಚಾಕು ತೋರಿಸಿ ಈತ ಬೆದರಿಸಿದ್ದ ಅಥವಾ ಏನಾದ್ರೂ ಗಾಯ ಏನಾದ್ರೂ ಆಗಿದೆಯಾ ಹೇಗೆ ಅಂತ, ಅಥವಾ ಅದಕ್ಕಿಂತ ಮುಂಚೆನೆ ಅವರ ಬೆಂಬಲಿಗರು ಹಿಡಿದಿದ್ರ ಹೇಗೆ ಕಿರಣ್? ಬೈರತಿ ಸುರೇಶ್ ಏನ್ ಮಾತಾಡ್ತಾ ಇದ್ರು, ಆ ಗುಂಪಿನಲ್ಲಿ ನಿಂತಿದ್ದಂತ ಸಂದರ್ಭದಲ್ಲಿ ಆತ ಏಕಾಏಕಿ ಚಾಕು ತೋರಿಸಿದಾನೆ ಅನ್ನೋ ಮಾಹಿತಿ ಇದೆ. ಏಕಾಏಕಿ ಚಾಕು ತೋರಿಸಿ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾನೆ. ಆಗ ಪೊಲೀಸರು ಅಲ್ಲಿ ಸ್ಥಳೀಯರು ಏನಿದ್ದಾರೆ, ಸುತ್ತಮುತ್ತ ಇದ್ದ ಬೈರತಿ ಸುರೇಶ್ ಬೆಂಬಲಿಗರಾಗಿರ್ಬೋದು, ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಸೇರಿದ್ರು. ಆ ಸಂದರ್ಭದಲ್ಲಿ ಆತನನ್ನ ಈಗ ಕೂಡಲೇ ವಶಕ್ಕೆ ಪಡೆದ ಅಲ್ಲಿ ಸ್ಥಳೀಯರು ಹಿಡ್ಕೊಂಡಿದ್ದಾರೆ. ನಂತರ ಆತನನ್ನ ಪೊಲೀಸ್ ಒಪ್ಪಿಸಿದ್ದಾರೆ. ಸದ್ಯ ಶಿವು ಯಾಕೆ ಈ ಬೈರತಿ ಸುರೇಶ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾದ ಅನ್ನೋದ್ರ ಬಗ್ಗೆನೂ ಸಹ ಈಗ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಯಾರ ಆತ, ಎಲ್ಲಿಂದ ಬಂದಿದ್ದ, ಏನಕ್ಕೆ ಬೈರತಿ ಸುರೇಶ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಚಾಕು ತೋರಿಸ್ತಾ ಅನ್ನೋದ್ರ ಬಗ್ಗೆನೂ ಸಹ ಸದ್ಯ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಏನ್ ದ್ವೇಷ ಇತ್ತು ಬೈರತಿ ಸುರೇಶ್ ಮೇಲೆ, ರಾಜಕೀಯ ದ್ವೇಷವ ಅಥವಾ ಪರ್ಸನಲಿ ಏನಾದ್ರು ದ್ವೇಷ ಇತ್ತಾ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕಲೆ ಆಗ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್, ಒಂದ್ ಕಡೆ ಈಗಾಗಲೇ ಅವರ ಬೆಂಬಲಿಗರು ಕೂಡ ಇದ್ರು, ಆದ್ರೆ ಈ ಸಂದರ್ಭದಲ್ಲಿ ಆತ ಆ ರೀತಿಯಾದಂತಹ ಒಂದು ಪ್ರಯತ್ನಕ್ಕೆ ಕೂಡ ಆತ ಕೈ ಹಾಕಿದ್ದ ಅನ್ನೋದು ನೀವು ಹೇಳ್ತಾ ಇದ್ರಿ. ಅಂದ್ರೆ ಇನ್ನೂ ತನಿಖೆ ಆಗ್ಬೇಕಾಗಿದೆ, ಯಾವ ಕಾರಣಕ್ಕಾಗಿ ಈತ ಈ ರೀತಿಯಾದಂತಹ ಒಂದು ಘಟನೆಯನ್ನ ಮಾಡೋದಕ್ಕೆ ಪ್ರಯತ್ನಿಸಿದ್ದ ಅಂತ ಹೇಳಿ. ಆತನ ಚಲನವಲನಗಳ ಬಗ್ಗೆ ಏನಾದ್ರೂ ಹೇಳಿದಾರಾ, ಅಥವಾ ಆತನಿಗೆ ಈ ತರ ದ್ವೇಷ ಇತ್ತು, ಅಥವಾ ಆತನ ಮಾನಸಿಕ ಸ್ಥಿತಿ ಸರಿ ಇರ್ಲಿಲ್ಲ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಕಿರಣ್, ಹೇಗೆ ಅಂತ? ಕೊತ್ನೂರು ಪೊಲೀಸರು ಈಗ ಪ್ರಾಥಮಿಕ ತನಿಖೆ ನಡೆಸಿರ್ತಕ್ಕಂಥದ್ದು. ಪ್ರಾಥಮಿಕ ತನಿಖೆ ವೇಳೆ ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಿದ್ದಂತ ಶಿವು ಏನು ಬೈರತಿ ಸುರೇಶ್ ಮನೆ ಬಳಿ ಬಂದಿದ್ದ. ಆ ಬೈರತಿ ಸುರೇಶ್ ಮನೆ ಬಳಿ ಬಂದ ಸಂದರ್ಭದಲ್ಲಿ ಆತ ಒಂದು ಚಾಕುವನ್ನು ಕೂಡ ಇಟ್ಕೊಂಡ್ ಬಂದಿದ್ದ. ಆತ ಏನಕ್ಕೆ ಬೈರತಿ ಸುರೇಶ್ ಮೇಲೆ ಚಾಕು ತೋರಿಸಿ ಬೆದರಿಸಿ ಹಲ್ಲೆ ಮಾಡೋದಕ್ಕೆ ಮುಂದಾದ ಅನ್ನೋದ್ರ ಬಗ್ಗೆನೂ ಸಹ ಇನ್ನು ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಯಾಕೆ ಈ ಕಾರ್ಪೊರೇಟರ್ ಶಿವು ಈ ರೀತಿ ಕೃತ್ಯ ಎಸಗಿದಾನೆ, ಯಾಕೆ ಚಾಕು ತೋರಿಸ್ತಾ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಮತ್ತೆ 3 ದಿನಗಳಿಂದಲೂ ಸಹ ಮನೆ ಬಳಿ ಈತ ಓಡಾಡ್ತಾ ಇದ್ದ ಅನ್ನೋದು ಮಾಹಿತಿ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಬೈರತಿ ಸುರೇಶ್ ಅವರ ಮನೆ ಇರ್ತಕ್ಕಂಥದ್ದು ಬೈರತಿ ಗ್ರಾಮದಲ್ಲಿ. ಅಲ್ಲಿ ಸುಮಾರು 3 ದಿನಗಳಿಂದಲೂ ಸಹ ಮನೆ ಸುತ್ತಮುತ್ತ ಆತ ಓಡಾಡ್ತಾ ಇದ್ದ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಕೊತ್ನೂರು ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದರೆ ಆತ ಯಾಕೆ ಬಂದಿದ್ದ, ಯಾಕೆ 3 ದಿನಗಳಿಂದ ಸಹ ಓಡಾಡ್ತಾ ಇದ್ದಾನೆ, ಏನಾದ್ರೂ ಬೈರತಿ ಸುರೇಶ್ ವಿರುದ್ಧ ಏನಾದ್ರೂ ಈ ಹಿಂದೆ 3 ದಿನಗಳಿಂದಲೂ ಸಹ ಹತ್ಯೆಗೆ ಸಂಚು ರೂಪಿಸಿದ್ನ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಒಂದ್ ವೇಳೆ ಈಗಾಗಲೇ ರಾಜಕೀಯ ದ್ವೇಷಕ್ಕೆ, ರಾಜಕೀಯ ಕಾರಣಕ್ಕೆ ಆದ್ರೆ ಈತ ಕಾಂಗ್ರೆಸ್ ಕಾರ್ಯಕರ್ತನ, ಈತ ಪರಿಚಯ ಇತ್ತ ಮೊದಲೇ ಬೈರತಿ ಸುರೇಶ್ ಅವರಿಗೆ MTV ನಾಗರಾಜ್ ಪಾಳ್ಯದಲ್ಲಿ ಈತ ಏನಾದ್ರೂ ಗುರುತಿಸಿಕೊಂಡಿದ್ದವನ, ಇದರ ಬಗ್ಗೆ ಏನಾದ್ರೂ ಮಾಹಿತಿ ಕಲೆ ಹಾಕ್ಲಾಗ್ತಾ ಇದೆಯಾ? ಬೈರತಿ ಸುರೇಶ್ ಒಬ್ಬ ಪ್ರಭಾವಿ ರಾಜಕಾರಣಿ ಇದ್ದಾರೆ, ಸಿದ್ದರಾಮಯ್ಯಗೆ ಆಪ್ತರಾಗಿದ್ದಾರೆ. ಅಲ್ಲದೆ ಬೈರತಿ ಬಸವರಾಜ್ ಏನಿದ್ರು ಅವರ ಸಹೋದರ ಆಗಿರೋದ್ರಿಂದ
ಸಾಕಷ್ಟು ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮನೆ ಬಳಿ ಪ್ರತಿನಿತ್ಯ ಬರ್ತಾ ಇರ್ತಾರೆ. ಈತ ಯಾಕೆ ಬಂದಿದ್ದ ಅನ್ನೋದ್ರ ಬಗ್ಗೆನೂ ಸಹ ಇನ್ನೂ ಸಂಶಯ ಇದೆ. ಏನ್ ಕಾರಣಕ್ಕೆ, ದ್ವೇಷ ಇಟ್ಕೊಂಡು ಆತ ಚಾಕುವನ್ನ ತೆಗೆದುಕೊಂಡ್ ಬಂದಿದ್ದ, ಏನಕ್ಕೆ ಬೈರತಿ ಸುರೇಶ್ ಅವರನ್ನ ಹತ್ಯೆ ಮಾಡಿದ್ರೆ ಈತನ್ಗೆ ಏನ್ ಲಾಭ ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದಾರೆ ನವಿತಾ ಜೈನ್. ಓಕೆ, ಇನ್ನು ಕಿರಣ್, ಈಗಾಗಲೇ ಈ ಒಂದು ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಇನ್ನು ರಾಜಕೀಯ ಕಾರಣಕ್ಕೆ ಕೃತ್ಯವನ್ನ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಈಗಾಗಲೇ ಕೊತ್ತನೂರು ಪೊಲೀಸರು ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಭೈರತಿ ಗ್ರಾಮದ ವ್ಯಕ್ತಿಯೋರ್ವನಿಂದ ಹತ್ಯೆಗೆ ಪ್ರಯತ್ನವನ್ನ ಮಾಡಲಾಗಿದ್ದು, ಭೈರತಿ ಗ್ರಾಮದಲ್ಲಿ ಸುರೇಶ್ ಹತ್ಯೆಗೆ ಇಲ್ಲಿ ಯತ್ನ ನಡೆದಿದೆ. ಸೊ ಭೈರತಿ ಸುರೇಶ್ ಪತ್ನಿ ಬೈ ಎಲೆಕ್ಷನ್ ಆಕಾಂಕ್ಷಿ ಕೂಡ ಆಗಿದ್ರು. ಪತ್ನಿ ಪದ್ಮಾವತಿ ಕಾಂಗ್ರೆಸ್ನಿಂದ ಸ್ಪರ್ಧಿಸೋಕೆ ಇಚ್ಛೆಯನ್ನ ಪಟ್ಟಿದ್ರು. ಕೆಆರ್ಪುರಂ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ರೆಡಿ ಕೂಡ ಆಗಿದ್ರು. ಆದ್ರೆ ಈ ಸಂದರ್ಭದಲ್ಲಿ 35 ವರ್ಷದ ವ್ಯಕ್ತಿ ಶಿವು ಈತ ಕಾರ್ಪೆಂಟರ್ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ, ಹತ್ಯೆಗೆ ಪ್ರಯತ್ನವನ್ನ ಮಾಡ್ತಾನೆ. ಭೈರತಿ ಸುರೇಶ್ಗೆ ಚಾಕುವನ್ನ ಈ ಸಂದರ್ಭದಲ್ಲಿ ಆತ ತೋರಿಸಿ ಬೆದರಿಸ್ತಾನೆ, ಜೊತೆಗೆ ಚಾಕು ಇರೋದಕ್ಕೆ ಪ್ರಯತ್ನ ಪಡ್ತಾನೆ. ಬಟ್ ಅಲ್ಲಿ ಆ ಒಂದು ಪ್ರಯತ್ನವನ್ನ ವಿಫಲಗೊಳಿಸಿದ್ದಾರೆ ಅವರ ಗನ್ಮ್ಯಾನ್ಗಳು. ಶಿವು ಎಂಬಾತ ಈ ರೀತಿಯಾದಂತಹ ಹತ್ಯೆಗೆ ವಿಫಲ ಪ್ರಯತ್ನವನ್ನ ಮಾಡಿದವನು. ಕಾರ್ಪೆಂಟರ್ ಶಿವು ಅನ್ನುವಾತ ಚಾಕು ತೋರಿಸಿ ಬೆದರಿಕೆಯನ್ನು ಹಾಕ್ತಾನೆ. ಇನ್ನು ಈತನ ಹಿನ್ನೆಲೆಯನ್ನ ಗಮನಿಸಿದ್ರೆ ಶಿವು ತಂದೆ ನಾಟಕದ ಮೇಷ್ಟ್ರು ಕೂಡ ಆಗಿದ್ದಾರೆ. ಆದ್ರೆ ಈತ ಭೈರತಿ ಸುರೇಶ್ಗೆ ಪರಿಚಯಸ್ಥ ಅಂತಾನೆ ಹೇಳಲಾಗ್ತಾ ಇದೆ. ಪರಿಚಯಸ್ಥನಿಂದನೇ ಈಗ ಹತ್ಯೆಗೆ ಪ್ರಯತ್ನವನ್ನ ಮಾಡಲಾಗಿದ್ದು, 2-3 ದಿನದಿಂದ ನಮ್ಮ ಸುತ್ತಮುತ್ತಾನೆ ಓಡಾಡ್ತಾ ಇದ್ದ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಗನ್ಮ್ಯಾನ್ ಇದನ್ನ ಗಮನಿಸಿ ಮೊದಲೇ ತಿಳಿಸಿದ್ರಂತೆ ಭೈರತಿ ಸುರೇಶ್ ಅವರಿಗೆ. ಸೊ ಗನ್ಮ್ಯಾನ್ ಅವರ ಮುನ್ನೆಚ್ಚರಿಕೆಯಿಂದ ಈ ಒಂದು ದುರಂತ ತಪ್ಪಿದೆ. ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದಲೂ ಕೂಡ ಸುರೇಶ್ ಮನೆ ಸುತ್ತಮುತ್ತ ಓಡಾಡ್ತಾ ಇದ್ದ ಇದೇ ಒಂದು ಕಾರ್ಪೆಂಟರ್ ಆಗಿರುವಂತಹ ಶಿವು ಒಬ್ಬನೇ ಬಂದು ಈಗ ಹತ್ಯೆಗೆ ಅಲ್ಲಿ ಬೆದರಿಕೆಯನ್ನ ಹಾಕಿದ್ದಾನೆ. ಆದ್ರೆ ಭೈರತಿಗೆ ಈ ಸಂದರ್ಭದಲ್ಲಿ ಯಾವುದೇ ಗಾಯಗಳು ಕೂಡ ಆಗಿಲ್ಲ. 3 ದಿನದಿಂದ ಈತ ಮನೆ ಬಳಿ ಓಡಾಡ್ತಾ ಇದ್ದದನ್ನ ಭೈರತಿ ಸುರೇಶ್ ಅವರ ಗನ್ಮ್ಯಾನ್ಗಳು ಗಮನಿಸಿದ್ದಾರೆ, ಅದನ್ನ ಅವರಿಗೆ ಹೇಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಡಿಸಿಪಿ ಕೂಡ ಅಲ್ಲಿಗೆ ದೌಡಾಯಿಸಿದ್ದಾರೆ. ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಆತ ಪ್ರಯತ್ನ ಮಾಡಿದ್ದಾನೆ ಅನ್ನುವಂತಹ ವಿಚಾರವ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸೊ ಚಾಕು ಇರತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾನೆ, ಬಟ್ ಒಂದ್ ರೀತಿಯಲ್ಲಿ ಪರಿಚಯಸ್ತಾನೆ ಅಂತಾನೆ ಹೇಳಲಾಗ್ತಾ ಇದೆ. ಆತ ಒಬ್ಬನೇ ಬಂದು ಈ ರೀತಿಯಾಗಿ ಬೆದರಿಕೆ ಹಾಕುವಂತಹ ಪ್ರಯತ್ನವನ್ನ ಅಲ್ಲಿ ಮಾಡಿದ್ದಾನೆ. ರಾಜಕೀಯ ಕಾರಣಕ್ಕೆ ಏನಾದ್ರೂ ಈ ರೀತಿಯಾದಂತಹ ಪ್ರಯತ್ನವನ್ನ ಆತ ಮಾಡಿದ್ದಾನ? ಕೆಆರ್ ಪುರಂನಲ್ಲಿ ಭೈರತಿ ಗ್ರಾಮದಲ್ಲೇ ಈ ಒಂದು ಘಟನೆ ನಡೆದಿದ್ದು. ಒಂದ್ ಕಡೆ ಸಿದ್ದರಾಮಯ್ಯ ಅವರ ಆಪ್ತ ಕೂಡ ಹೌದು, ಕಾಂಗ್ರೆಸ್ ಶಾಸಕ ಆಗಿರುವಂತಹ ಭೈರತಿ ಸುರೇಶ್ ಅವರು. ಸೊ ಕೊತ್ತನೂರು ಪೊಲೀಸರು ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿದ್ದಾರೆ, ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಈತ ಅದೇ ಗ್ರಾಮದ ಶಿವು ಅನ್ನುವಂಥದ್ದು. ಸೊ ಒಂದ್ ಕಡೆ ಈಗಾಗಲೇ ಆತ ಕಾರ್ಪೆಂಟರ್ ಆಗಿದ್ದ, ಈತನ ತಂದೆ ಮೇಷ್ಟ್ರು ಕೂಡ ಆಗಿದ್ರು, ಅಂದ್ರೆ ನಾಟಕದ ಮೇಷ್ಟ್ರು ಕೂಡ ಆಗಿದ್ರು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸೊ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದ ಶಿವುಗೆ ಏನ್ ಕೋಪ ಇತ್ತು ಭೈರತಿ ಸುರೇಶ್ ಮೇಲೆ? ಏನಾದ್ರೂ ಹಳೆಯ ದ್ವೇಷಗಳು ಇತ್ತ ಅಥವಾ ಬೇರೆ ಏನಾದ್ರೂ ವಿಚಾರಗಳು ಇದ್ವಾ? ಯಾವ ಕಾರಣಕ್ಕಾಗಿ ಈತ ಈ ಕೃತ್ಯಕ್ಕೆ ಮುಂದಾಗಿದ್ದ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ರೀತಿಯಲ್ಲಿ ಇದು ರಾಜಕೀಯ ದ್ವೇಷಕ್ಕಿಂತಹ ಪ್ರಯತ್ನವನ್ನ ಮಾಡಲಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಯಾವ ರೀತಿಯಾಗಿ ಇವರು ಯಾರಿಗೆ ಮಗ್ಗಲ ಮುಳ್ಳ ಆಗಿದ್ರು ಅಂತ ಅನ್ಸುತ್ತೆ? ಯಾವ ರೀತಿಯಾಗಿ ರಾಜಕೀಯವಾಗಿ ಇದನ್ನು ಮಾಡುವಂತಹ ಪ್ರಯತ್ನ ಆಗಿದೆ ಅಂತ ಹೇಳಿ? ನವಿತಾ ಜೈನ್, ಇಲ್ಲಿ ಶಿವು ಅನ್ನೋನು ಅದೇ ಗ್ರಾಮದವನು, 35 ವರ್ಷದ ಯುವಕ. ಅದೇ ಗ್ರಾಮದಲ್ಲಿ ಬೈರತಿ ಸುರೇಶ್ ಅವರು ಅವರಿಗೊಂದು ಮನೆಯನ್ನ ನಿರ್ಮಾಣ ಮಾಡ್ಕೊಡ್ತಿರ್ತಾರೆ. ಆ ಮನೆ ಅರ್ಧಕ್ಕೆ ನಿಂತಿರುತ್ತೆ. ಈ ಸಂದರ್ಭದಲ್ಲಿ ಇವತ್ತು ಬೈರತಿ ಗ್ರಾಮದಲ್ಲಿ ಶಿವು ಮತ್ತು ಬೈರತಿ MLA ಬೈರತಿ ಸುರೇಶ್ ಮುಖಾಮುಖಿ ಆಗ್ತಾರೆ. ಆ ಮುಖಾಮುಖಿ ಆದಂತ ಸಂದರ್ಭದಲ್ಲಿ ಶಿವು ಎಂಬುವರು ನನ್ನ ಮನೆಯನ್ನ ಯಾವಾಗ ಕಂಪ್ಲೀಟ್ ಮಾಡ್ತೀಯ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಬೈರತಿ ಸುರೇಶ್ ಅವರ ಏನು ವೆಹಿಕಲ್ ಅವರಿಗೆ ಟಚ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ತಕ್ಷಣ ಆತ ಚಾಕು ಹಿಡ್ಕೊಂಡು ಬೈರತಿ ಸುರೇಶ್ಗೆ ಬೆದರಿಸಲಿಕ್ಕೆ ಆರಂಭಿಸ್ತಾನೆ. ಆ ಸಂದರ್ಭದಲ್ಲಿ ಅವರ ಗನ್ಮ್ಯಾನ್ ಆಗಿದ್ದಂತ ಸತ್ಯನಾರಾಯಣ ಅವರು ಕೂಡಲೇ ಜಾಗರೂಕತೆಯಿಂದ ಅವರ ಏನು ಶಿವನನ್ನು ಇಟ್ಕೊಂಡು ಚಾಕುವನ್ನ ಕಿತ್ಕೊಳ್ತಿದ್ದಾರೆ. ಅಲ್ಲದೆ ಶಿವು ಎಂಬಾತ ಏನು ಮದ್ಯವನ್ನು ಸೇವಿಸಿದಂತೆ ಕೂಡ ಹೇಳಲಾಗ್ತದೆ. ಇದೀಗ ಸ್ಥಳದಲ್ಲಿ ಈಗ ಪೊಲೀಸರು ಕೂಡ ಮಕ್ಕ ಮೂಡಿದ್ದಾರೆ. ಈಗಾಗಲೇ ಬೈರತಿ ಸುರೇಶ್ ಬಳಿ ಹೇಳಿಕೆಯನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಆ ಮುಖಾಂತರ ಬೈರತಿ ಸುರೇಶ್ ಅವರಿಗೆ ಶಿವನನ್ನು ಯಾಕೆ ಚಾಕನ್ನು ತೋರಿಸ್ತಾ, ಅಥವಾ ಕುಡಿದ ಮತ್ತಿನಲ್ಲಿ ಚಾಕುವನ್ನು ತೋರಿಸ್ತಾ, ಅಥವಾ ಇದರ ಹಿಂದೆ ಯಾವ್ದಾದ್ರು ಕುಮ್ಮಕ್ಕು ಇದೆಯಾ, ಅಥವಾ ಬೈರತಿ ಸುರೇಶ್ ಅವರು ಮನೆಯನ್ನ ಕಂಪ್ಲೀಟ್ ಮಾಡಿಲ್ಲ ಎಂಬ ನೋವಿನಿಂದ ಅವನು ಆ ಕ್ಷಣದಲ್ಲಿ ಎಲ್ಲ ವಿಚಲಿತನಾಕಿ ಬೈರತಿ ಸುರೇಶ್ ಅವರಿಗೆ ಚಾಕುವನ್ನು ತೋರಿಸಿದ್ನ. ಒಂದು ವೇಳೆ ಗನ್ಮ್ಯಾನ್ ಇಲ್ಲ ಅಂತ ಹೇಳಿದ್ರೆ ಬೈರತಿ ಸುರೇಶ್ ಅವರಿಗೆ ಇವತ್ತು ಹತ್ಯೆಗೆ ಪ್ರಯತ್ನ ಆಗ್ತಿದ್ದ ಎಲ್ಲ ಅನುಮಾನಗಳು ಕೂಡ ಕಾಡ್ತಿದೆ. ಈಗಾಗಲೇ ಅವನ ಹಿನ್ನೆಲೆ ಮತ್ತು ಆತ ಯಾಕೆ ಚಾಕುವನ್ನು ತೆಗೆದು ಇಟ್ಕೊಂಡು ಬಂದಿದ್ದ, ಮತ್ತು ಬೈರತಿ ಸುರೇಶ್ಗೆ ಯಾಕೆ ಚಾಕುವನ್ನು ತೋರಿಸ್ತಾ, ಮತ್ತು ಪರಿಚಿತ ವ್ಯಕ್ತಿ ಯಾಕೆ ಚಾಕುವನ್ನು ತೋರಿಸ್ತಾ, ಅದ್ರ ಹಿಂದೆ ಯಾವ್ದಾದ್ರು ಕುಮ್ಮಕ್ಕಿದೆ ಎಂಬುದರ ಬಗ್ಗೆ ಪೊಲೀಸರು ಈಗ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.